ಒಂದು ಸರಿ ಸ್ವಾಮಿ ವಿವೇಕಾನಂದ ಖಾಕಿ ಬಟ್ಟೆನ ಧರಿಸಿ ಫಾರಿನ್ ಟ್ರೈನ್ ನಲ್ಲಿ ಪ್ರಯಾಣ ಮಾಡ್ತಿದ್ರು. ಅವರ ಮುಂದೆ ಇಬ್ಬರು ಫಾರಿನ್ ಮಹಿಳೆಯರು ಕೂತಿದ್ರು. ಅವರು ಅವರ ಖಾಕಿ ಸಾಧು ಬಟ್ಟೆನ ನೋಡಿ ಅವರನ್ನ ಆಡ್ಕೊಳ್ತಿದ್ರು. ಇದ್ದಕ್ಕಿದ್ದಂತೆ ಆ ಇಬ್ಬರು ಮಹಿಳೆಯರ ಗಮನ ವಿವೇಕಾನಂದ ಅವರ ವಾಚ್ ಮೇಲೆ ಇತ್ತು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ದುಬಾರಿ ತರ ಕಾಣ್ತಿತ್ತು. ಅದಕ್ಕೆ ಅವರು ಇವರಿಂದ ಅದನ್ನ ಕೇಳಿ ಲೂಟಿ ಮಾಡೋದಕ್ಕೆ ನೋಡ್ತಾರೆ. ಆ ಇಬ್ಬರು ಮಹಿಳೆಯರು ಸ್ವಾಮಿ ವಿವೇಕಾನಂದನಿಗೆ ಹೇಳಿದ್ರು, ನನಗೆ ಆ ವಾಚ್ ನ ಕೊಡ್ಬೇಕು, ಇಲ್ಲ ಅಂದ್ರೆ ನಾವು ಪೊಲೀಸ್ ಕರೆಸಿ ಹೇಳ್ಬೇಕಾಗುತ್ತೆ ನೀನು ನಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡೆ ಅಂತ. ಆಗ ವಿವೇಕಾನಂದ ಏನ್ ಮಾಡಿದ್ರು? ಸ್ನೇಹಿತರೆ, ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ. ಅದಕ್ಕೆ ವಿವೇಕಾನಂದ ಅವರು ಅದನ್ನ ಕೇಳಿನೂ ಕೂಡ ಏನು ಕೇಳದಂತೆ ಇದ್ರು. ಮತ್ತೆ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಅವರಿಗೆ ಏನು ಕೇಳಿಸ್ತಿರೋ ರೀತಿ. ಆ ಮಹಿಳೆಯರು ಅವರಿಗೆ ಸನ್ನೆ ಮಾಡಿದ್ರು, ಆದ್ರೂ ಅವರು ಏನು ರಿಯಾಕ್ಟ್ ಮಾಡಲಿಲ್ಲ. ಮತ್ತೆ ವಿವೇಕಾನಂದ ಅವರು ಸನ್ನೆ ಮಾಡೋ ರೀತಿ ಹೇಳಿದ್ರು, ಏನು ಹೇಳಬೇಕು ಅಂತ ಇದ್ರು ಅದನ್ನ ಬರೆದು ಕೊಡಿ. ಆ ಇಬ್ಬರು ಮಹಿಳೆಯರು ಏನು ಬರೆದು ಕೊಟ್ರು ಅಂದ್ರೆ, ನೀನು ನಮಗೆ ನಿನ್ನ ವಾಚ್ ಕೊಡು, ಇಲ್ಲಾಂದ್ರೆ ನಾವು ಪೊಲೀಸ್ ಕರೆಸಿ ಹೇಳ್ಬೇಕಾಗುತ್ತೆ ನೀನು ನಮ್ಮ ಹತ್ರ ಕೆಟ್ಟದಾಗಿ ನಡ್ಕೊಂಡೆ ಅಂತ. ಅದನ್ನ ಬರೆದು ವಿವೇಕಾನಂದರಿಗೆ ಕೊಟ್ಟರು. ಆಗ ಅವರು ಅದನ್ನ ಓದಿ ಹೇಳಿದ್ರು, ಈಗ ಪೊಲೀಸ್ನ ಕರೆಸಿ. ಇದೇ ರೀತಿ ಸ್ವಾಮಿ ವಿವೇಕಾನಂದ ಆ ಮಹಿಳೆಯರಿಗೆ ಪಾಠ ಕಲಿಸಿದ್ರು. ಮತ್ತೆ ಇದೇ ರೀತಿ ಅಮೇಜಿಂಗ್ ವಿಡಿಯೋಸ್ಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್.